ಹತ್ರ ಇದನ್ನ ಸ್ಟಾರ್ಟಿಂಗ್ ಈ ಸಿನಿಮಾ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೆ ಸರ್ ಇದು ಕನ್ನಡದಲ್ಲಿ ಬರಲ್ವಾ ಅಂತ ನಾನು ಕೇಳಿದ್ದೆ. ಕನ್ನಡದಲ್ಲಿ ಯಾವಾಗ ಬರುತ್ತೆ ಅಂತ ಕೇಳಿದ್ದೆ. ಅಂಡ್ ಫೈನಲಿ ಇವಾಗ ಕನ್ನಡದಲ್ಲಿ ಬಂದಿದೆ ಅಂಡ್ ಇಟ್ ಇಸ್ ವರ್ತ್ ವಾಚಿಂಗ್. ಲೈಕ್ ಎವ್ರಿ ಮೂಮೆಂಟ್ ನಿಮ್ಗೆ ಯಾವ ಮೂಮೆಂಟ್ ಬೋರ್ ಆಗಲ್ಲ. ಸಸ್ಪೆನ್ಸ್ ಇದೆ, ಎವ್ರಿ ಮೂಮೆಂಟ್ ಏನಾದ್ರೂ ಒಂದ್ ನಿಮ್ಗೆ ಟ್ವಿಸ್ಟ್ ಇದ್ದೇ ಇರುತ್ತೆ. ನಾನು ಜಾಸ್ತಿ ಕತೆ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಬಟ್ ಲಂಚು ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಯಾಕಂದ್ರೆ ನನಗೆ ಪರ್ಸನಲಿ ನಮ್ಮ ಓನರ್ ಅಂತ ನನ್ಗೆ ಇವ್ರ ಮೇಲೆ ಪ್ರೀತಿ ಜಾಸ್ತಿ. ಸೊ ನಾಟ್ ಜಸ್ಟ್ ಅ ಗುಡ್ ಪರ್ಸನ್, ಈಸ್ ಅನ್ ಅಮೇಸಿಂಗ್ ಆಕ್ಟರ್. ನೀವ್ ಸಿನಿಮಾ ನೋಡ್ಬೇಕು, ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ನೀವ್ ನೋಡ್ಬೇಕು. ಐ ಆಮ್ ಶೋರ್ ಇದಾದ್ಮೇಲೆ ತುಂಬಾ ತುಂಬಾ ಸಿನಿಮಾ ಬರುತ್ತೆ ನಿಮ್ದು ಅಂತ. ಇಟ್ಸ್ ಅ ಮಸ್ಟ್ ವಾಚ್. ದಯವಿಟ್ಟು ಇದು ಕನ್ನಡದಲ್ಲಿ ಬಂದಿದೆ. ಒಳ್ಳೊಳ್ಳೆ ಸಿನಿಮಾ ಯಾವುದೇ ಭಾಷೆಯಲ್ಲಿ ಇದ್ರು ಕನ್ನಡದಲ್ಲಿ ಬರ್ಬೇಕು. ಅಂಡ್ ಕನ್ನಡ ಸಿನಿಮಾನ ಥಿಯೇಟರ್ಗೆ ನೋಡಿ. ಥ್ಯಾಂಕ್ ಯು. ಈ ಕಟ್ಟೆಮಾರ್ ಚಿತ್ರ ಕಂಟೆಂಟ್ ಇಂಟೆಂಟ್ ಕಷ್ಟಪಟ್ಟು ಯಾರು ಮಾಡ್ಲಿಲ್ಲ, ಎಲ್ಲ ಇಷ್ಟಪಟ್ಟು ಮಾಡಿರೋದು. ನಂಬಿಸೋದ್ರಲ್ಲಿ ಏನೂ ಇಲ್ಲ, ನಂಬೋದ್ರಲ್ಲಿ ಎಲ್ಲ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿರೋದೇ ಕಟ್ಟೆಮಾರ್ ಚಿತ್ರ. ಬಹುಶಃ ತುಳುನಾಡಿಗೆ ಒಂದು ಗೌರವ ತಂದ್ಕೊಡುವಂತ ಚಿತ್ರ, ಒಂದು ನಂಬಿಕೆನ ಮೂಡಿಸುವಂತ ಒಂದು ಚಿತ್ರ. ಈ ಚಿತ್ರಕ್ಕೆ ಎಲ್ಲರ ಪರಿಶ್ರಮ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಕರ್ಕೊಂಡ್ಬಂದು ಗಿಮಿಕ್ಕು ಅದು ಇದು ಮಾಡೋ ಅವಶ್ಯಕತೆ ಈ ಚಿತ್ರಕ್ಕೆ ಇಲ್ವೇ ಇಲ್ಲ. ಯಾಕಂದ್ರೆ ಕನ್ನಡ ಚಿತ್ರರಂಗ ಈ ತರ ಚಿತ್ರಗಳು ಬೆಳಿಬೇಕಾದ್ರೆ ದೊಡ್ಡ ದೊಡ್ಡ ಚಾನೆಲ್ಗಳು ಬರದೇ ಇದ್ರು ಪರವಾಗಿಲ್ಲ, ಆದ್ರೆ ಯೂಟ್ಯೂಬರ್ಸ್ ಗಳಿದಾರಲ್ಲ ಅವ್ರು ಮಾತ್ರನೇ ಪ್ರತಿಯೊಂದು ಮನೆ ಮೂಲೆಗೆ ಸೇರಿಸುವಂತದ್ದು. ಹಾಗಾಗಿ ಪ್ರತಿಯೊಬ್ಬ ಯೂಟ್ಯೂಬರ್ ಚಾನೆಲ್ಸ್ ಯಾರಿದ್ದೀರಾ, ನಿಮಗೆ ನಾನು ಯಾವತ್ತೂ ಧನ್ಯವಾದ ಹೇಳಲೇಬೇಕು. ಪ್ರತಿಯೊಂದು ಕನ್ನಡ ಚಿತ್ರಕ್ಕೆ ನಿಜವಾದ ಪ್ರೋತ್ಸಾಹ ಕೊಡ್ತಾ ಇರೋದು ನೀವುಗಳು. ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ಲೇಬೇಕು. ನೀವು ಕೊಡೋ ದುಡ್ಡಿಗೆ ಮೋಸ ಆಗೋದಿಲ್ಲ. ದಯವಿಟ್ಟು ಬಂದು ಕಟ್ಟೆಮಾರ್ ಚಿತ್ರ ನೋಡಿ, ಅದನ್ನ ಗೆಲ್ಸಿ, ಕನ್ನಡ ಚಿತ್ರರಂಗನ ಗೆಲ್ಸಿ. ಧನ್ಯವಾದ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಮೊದಲನೇ ದೇವತೆ ಅಂದ್ರೆ ಅಣ್ಣಂ ತಾಯಿ, ಹಾಗೆ ಬಂಡಿ ಮಹಾಕಾಳಮ್ಮ, ಹಾಗೆ ಬನಶಂಕರಿ ಅಮ್ಮ. ಸೊ ಈ ಮೂರು ದೇವರುಗಳು ಅಂತ ಅಂದಾಗ ನಮ್ಮ ಬಂಡಿ ಮಹಾಕಾಳಿ ಅಮ್ಮನ ದೇವಸ್ಥಾನದಲ್ಲಿ ನಾವಿರ್ತೀವಿ ಪ್ರತಿನಿತ್ಯ ಆ ಸಾನ್ನಿಧ್ಯದಲ್ಲಿ. ಆದ್ರೆ ಈ ಒಂದು ಸಿನಿಮಾಗೆ ನಾನು ಯಾಕೆ ಬಂದೆ ಅನ್ನೋದು ಇದೇ ಒಂದು ಉದ್ದೇಶ ಇರಬಹುದೇನೋ. ಅಮ್ಮ ಕರ್ಸಿರೋದೇ ಅದಕ್ಕೆ ಅನ್ಸುತ್ತೆ. ಯಾಕಂದ್ರೆ ಅಮ್ಮನವರ ಒಂದು ದೈವ ಹೇಗೆ ಅಲ್ಲಿ ಒಂದು ಎಲ್ಲರ ಜೊತೆಲಿ ದುಷ್ಟರಾಗ್ಲಿ, ಅವ್ರು ಏನೇ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅವ್ರ ಜೊತೆಲಿ ನಿಂತಿರ್ತಾರೆ. ಹಾಗೆ ಒಳ್ಳೇದನ್ನ ಯಾವ ರೀತಿ ಎಲ್ಲರಿಗೂ ಅಮ್ಮ ತೋರ್ಸ್ಕೊಡ್ತಾ ಇರ್ತಾರೆ, ಪ್ರತಿ ಹೆಜ್ಜೆಯಲ್ಲೂ ನಮ್ ಜೊತೆಲಿ ಇರ್ತಾರೆ. ಅದ್ರಲ್ಲೂ ಈಗಿನ ಒಂದು ಜನರೇಷನ್ ಅಲ್ಲಿ ನಿಜವಾಗ್ಲೂ ಇಂತ ಒಂದು ಮೂವಿ ಮಾಡಿದೀರಾ, ಆ ಒಂದು ಕನ್ನಡದಲ್ಲಿ ಬಂದಿರೋದೇ ನಮ್ ಸೌಭಾಗ್ಯ ಇವಾಗ. ಯಾಕಂದ್ರೆ ದೈವದ ಬಗ್ಗೆ ಎಲ್ಲಾರ್ಗುನು ಹೇಳ್ತಾರೆ, ಅಯ್ಯೋ ದೇವರಿಂದ ಇದು ದುಡ್ಡು ಮಾಡ್ತಾರೆ ಅದು ಇದು. ಖಂಡಿತ ಇಲ್ಲ, ದೇವರಿಂದ ಯಾರು ಏನು ಮಾಡಕ್ ಆಗಲ್ಲ. ದೇವ್ರು ಒಲಿದ್ರೆ ಮಾತ್ರ ಎಲ್ಲಾರ್ಗು ಎಲ್ಲಾನು ಸಿಗತ್ತೆ ಅನ್ನೋದು ಇದೊಂದು ಸಿನಿಮಾ ಇಂದ ಸಾಕು. ಒಂದು ಸಣ್ಣ ಒಂದು ಲೈನ್ ಇರಬಹುದು, ಆದ್ರೆ ಅದನ್ನ ದೊಡ್ಡ ಮಟ್ಟದಲ್ಲಿ ತೋರಿಸಿದ್ದಾರೆ. ನಾವೇನು ದೇವಸ್ಥಾನದಲ್ಲಿ ಇದೀವಿ ಪ್ರತಿನಿತ್ಯನೂ ಅಮ್ಮನವರ ಒಂದು ನಿದರ್ಶನ ನಾವು ನೋಡ್ತಾನೆ ಇರ್ತೀವಿ. ಪ್ರತಿದಿನ ಬರೋರು ಕೂಡ ಭಕ್ತರು ಹೆಣ್ಮಕ್ಳೇ ಆಗಿರ್ತಾರೆ. ಸೊ ಅವರೆಲ್ಲರೂ ಅದೇ ಹೇಳ್ತಾರೆ, ಅಮ್ಮ ಒಲಿದ್ರೆ ಯಾವ ರೀತಿಲಾದ್ರೂ ಬಂದು ನಮ್ಮನೇಲಿ ನಿಂತ್ಕೊಬಿಡ್ತಾರೆ ಅಂತ. ಸೊ ಅಂತ ಒಂದು ದೈವಗಳ ಬಗ್ಗೆ ಈ ಸಿನಿಮಾ ಮಾಡಿದ್ದಾರೆ. ನಾವು ಕನ್ನಡ ಪ್ರೇಕ್ಷಕರು ಮೊದ್ಲಾಗಿ ನಾನು ಒಂದು ನಿರ್ಮಾಪಕಿಯಾಗಿ ಹೇಳೋದೇನಂದ್ರೆ, ನಾವು ಕನ್ನಡ ಅಭಿಮಾನಿಗಳೇನಿದೀವಿ, ಸೊ ನಾವು ಒಂದು ಸಿನಿಮಾನ ನಾವು ಏನೋ ಒಂದು ನಮ್ಗೆ ಖುಷಿಗೋಸ್ಕರನೋ ಅಥವಾ ನಾವು ಅವ್ರನ್ನ ಬೆಳೆಸ್ಬೇಕು ಅಂತಾನೋ ನಾವು ಏನು ಅವ್ರಿಗೆ ಪ್ರಾಧಾನ್ಯತೆ ಕೊಟ್ಟಾಗ್ಲೇನೆ ಇನ್ನೂ ಒಂದಷ್ಟು ಮತ್ತಷ್ಟು ಸಿನಿಮಾಗಳು ಬರ್ತಾ ಇರ್ತವೆ. ಇಂಥ ಒಂದು ಡೈರೆಕ್ಟ್ರು ನಿರ್ಮಾಪಕರು ಯಾರೇ ಇದ್ರು ಬೆಳಕಿಗೆ ಬರ್ತಾ ಇರ್ತಾರೆ. ಮಾಡುವಂತ ಆಸೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡೋಣ ಇಂತನ್ನ ಒಂದು ಪ್ರೇಕ್ಷಕರಿಗೆ ಕೊಡೋಣ ಅನ್ನೋ ಒಂದು ಆಸೆ ಹಂಬಲ ಎಲ್ಲ ಹೆಚ್ಚಾಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆಲ್ಲಾರ್ಗು ಒಂದು ತಂಡ ಏನು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಮಾಡಿದೀರಾ. ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನದವರಾಗಿ ನಿಮಗೆ ಇಲ್ಲಿ ಒಂದು ದೊಡ್ಡ ವಿಶಸ್ ಮಾಡ್ಬೇಕು. ಗೊತ್ತಿಲ್ಲ ಯಾವ ತರ ಅಂತ, ನನಗೆ ಮಾತೇ ಬರ್ಲಿಲ್ಲ. ನಾನು ಬಂದಿದ್ದೆ ಅರ್ಧ ಸಿನಿಮಾದಿಂದ ಬಂದೆ, ಆದ್ರೂ ನನ್ ಬೇಜಾರಾಯ್ತು ಯಾಕಪ್ಪ ಹಿಂಗ ಆಗೋಯ್ತು ಅಂತ. ಬಟ್ ಆದ್ರೆ ಮೈ ಜುಮ್ ಅನ್ಸೋ ತರ ಇತ್ತು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಇಂಥ ಸಿನಿಮಾ ಮಾಡಿರೋಕೆ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಟೀಮ್ ಮತ್ತೆ ಇಂಥ ಸಿನಿಮಾಗಳು ಕೊಡ್ತಾ ಇರಿ ನಮ್ಗೆ. ತುಳುನಾಡು ಅಂತಾನು ಅಲ್ಲ, ನಾನು ಅದೇ ಹೇಳ್ತೀನಿ, ತುಳುನಾಡು ತುಳು ದೈವಗಳು ಇದಾವೆ ತುಂಬಾ ಅಂತ ಅಂದ್ಬಿಟ್ಟು ನಾವು ಇದ್ ಮಾಡಕ್ ಆಗಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕಟ್ಟೆಮಾರು ಈ ಒಂದು ಚಿತ್ರವನ್ನ ಸೆಲೆಬ್ರಿಟಿ ಶೋನ ನಾವೆಲ್ಲ ಇಲ್ಲಿ ಬಂದು ನೋಡಿದ್ವಿ. ತುಂಬಾ ಚೆನ್ನಾಗಿ ಈ ಒಂದು ಚಿತ್ರವನ್ನ ನಿರ್ಮಾಪಕರು, ನಿರ್ದೇಶಕರು ಎಲ್ಲರಿಗೂ ಶುಭ ಹಾರೈಸ್ತೇನೆ. ಎಲ್ಲಾ ತಂಡದವರಿಗೆ ಕೂಡ ಅದ್ಭುತವಾಗಿ ಮಾಡಿದೀರಾ. ಇದು ಒಂದು ದೇವರು ನಂಬಿಕೆ. ಈಗಿನ ಜನರೇಷನ್ ಈ ಮೂವಿಯನ್ನ ಖಂಡಿತವಾಗ್ಲೂ ನೋಡ್ಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ದೈವ ಶಕ್ತಿ ಏನು, ದೇವರ ಒಂದು ಶಕ್ತಿ ನಮ್ಮ ಒಂದು ಈಗಿರುವ ಜನರೇಷನ್, ನಮ್ಮ ಯಂಗ್ಸ್ಟರ್ ನಲ್ಲಿ ದೇವರು ಯಾವ ರೀತಿನಲ್ಲಿ ನಮ್ಮ ಜೊತೆನಲ್ಲಿ ಇರ್ತಾರೆ ಅಂತ ಒಂದು ಆಧಾರಭರಿತವಾಗಿ ನೀವು ಈ ಒಂದು ಚಿತ್ರವನ್ನ ತೋರಿಸಿದಿರಿ. ಎಲ್ಲರಿಗೂ, ಈ ತಂಡದವರೆಲ್ಲರಿಗೂ ಶುಭ ಹಾರೈಸ್ತಾ, ಈ ಚಿತ್ರ ಇವತ್ತು ಕನ್ನಡದಲ್ಲಿ ಇವತ್ತಿನ ದಿವಸ ತುಳು ಲ್ಯಾಂಗ್ವೇಜ್ ಅನ್ನ ಕನ್ನಡದಲ್ಲಿ ಇವತ್ತು ಮಾಡಿದ್ದಾರೆ. ಧನ್ಯವಾದಗಳು ನಿಮಗೆ. ಆಲ್ ದ ಬೆಸ್ಟ್. ದೇವರು ಈ ಒಂದು ಚಿತ್ರದ ಮೂಲಕ
ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲಾ ಚಿತ್ರವನ್ನ ಕನ್ನಡದಲ್ಲಿ ನೋಡ್ಲಿ. ಎಲ್ಲರಿಗೂ ಶುಭ ಹಾರೈಸ್ತೀನಿ. ಮಣ್ಣಿನ ಕಥೆ ಏನುಂಟು ಮಂಗಳೂರಿನಲ್ಲಿ, ದೈವವನ್ನು ನಾವು ಸಣ್ಣದಿಂದ ಹೇಗೆ ನೋಡ್ಕೊಂಡು ಬಂದಿದ್ದೇವೆ, ನಮ್ಮ ನಂಬಿಕೆ ಏನುಂಟು ಅದರ ಮೇಲೆ ಒಂದು ಕಥೆಯನ್ನು ಎಣೆದಿದ್ದೇವೆ. ಅದನ್ನು ಬಿಟ್ಟು ಸಿನಿಮಾಕ್ಕೋಸ್ಕರ ಒಂದು ಬೇರೆ ರೀತಿಯ ಒಂದು ಆಯಾಮ ಕೂಡ ಇದೆ ಇದರಲ್ಲಿ. ತುಳುವಲ್ಲಿ ಈಗಲೇ ರಿಲೀಸ್ ಆಗಿ 50 ದಿನ ಪೂರೈಸಿದೆ ಸಿನಿಮಾ. ಅದನ್ನ ಕನ್ನಡದಲ್ಲಿ ಈಗ ಡಬ್ ಮಾಡಿ ಕನ್ನಡಕ್ಕೆ ತರುವಂತ ಒಂದು ಯೋಚನೆ ಮಾಡಿದ್ದೇವೆ. ಇವತ್ತು ಸೆಲೆಬ್ರಿಟಿ ಶೋ ಆಯ್ತು, ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡುವಂತ ಒಂದು ಪ್ಲಾನ್ ಉಂಟು. ಈ ಸಿನಿಮಾವನ್ನ ಕನ್ನಡದಲ್ಲಿ ನೋಡಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೇವೆ. ಅಂದ್ರೆ ಈ ಒಂದು ಸಿನಿಮಾ ಈಗ ಗೆದ್ರೆ ತುಂಬಾ ನಮ್ಮ ಮಂಗಳೂರಿನ ಮಣ್ಣಿನ ಕಥೆಗಳೇನುಂಟು ಅದು ತುಂಬಾ ಈ ಕನ್ನಡಕ್ಕೆ ಬರ್ಲಿಕ್ಕೆ ಒಂದು ದಾರಿ ಆಗ್ತದೆ. ಆದ ಕಾರಣ ಒಂದು ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಬರುವಾಗ ಈ ಸಿನಿಮಾ ಅಷ್ಟೇ ಪ್ರೋತ್ಸಾಹಿಸಿ ಅಂತ ಕೇಳ್ತೀವಿ. ಸನ್ನಿವೇಶದಲ್ಲಿ ಆ ನಂಬಿಕೆಯೇ ನಮ್ಮನ್ನ ಮೂಲ, ನಂಬಿಕೆ ಬಹಳ ಮೂಲ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋರ್ಗೂ ಗೊತ್ತಾಗುತ್ತೆ. ಆ ವಿಷಯ ಬಹಳ ಮುಖ್ಯ, ನಂಬಿಕೆ ಅನ್ನೋದು ದೇವರ ಬಗ್ಗೆ. ಅದರ ಖಂಡಿತವಾಗ್ಲೂ ಪ್ರತಿಯೊಬ್ರು ನೋಡ್ಬೇಕು, ಪ್ರತಿಯೊಬ್ರು ಅದರ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಈ ಚಿತ್ರ ಇನ್ನೂ ಹೆಚ್ಚು ರೀತಿಯಲ್ಲಿ ಸಕ್ಸಸ್ ಆಗ್ಲಿ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಸಕ್ಸಸ್ ಆಗ್ಲಿ. 100 ದಿನ ಈ ಚಿತ್ರ ಎಲ್ರಿಗೂ ಪ್ರದರ್ಶನ ಕಾಣ್ಲಿ, ಎಲ್ರು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ, ಚಿತ್ರ ನೋಡಿ ಈ ನಮ್ಮ ಪ್ರೊಡ್ಯೂಸರ್ಗೆ ಹುರಿದುಂಬಿಸಿ. ನೀವೆಲ್ಲರೂ ಕೈ ಸೇರಿದ್ರೆ ಒಬ್ಬ ನಿರ್ಮಾಪಕರು ಜೈ ಅಂತ ನಿಲ್ತಾರೆ. ನಮಸ್ಕಾರ.